ಇಲ್ಲಿರೋ ಅಂಗಡಿಯರು ಮನೆಯವರು ಎಲ್ಲವ ಅವರು ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದೀವಿ. ಇಲ್ಲಿ ನಿಧಾನಕ್ಕೆ ಹೋಗ್ರಪ್ಪ ಬರ್ರಿ, ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದಾವೆ ಅನ್ನೋ ಮಟ್ಟಕ್ಕೆ ಆಗ್ತಾ ಇತ್ತಿಲ್ಲ ಎಲ್ಲವ. ಎತ್ತಿನೊಳಗೆ ಪೈಪ್ ಲೈನ್ ತೆಗೆದ್ರು, ಚೆನ್ನಾಗಿರೋ ರೋಡ್ನ ಅರ್ಧ ಪೈಪ್ ಲೈನ್ ಆಗಿರೋದ್ರಿಂದ ಇದು ಪ್ಯಾಚ್ ಹಾಕಿದ್ರು ಕೂಡ ಪ್ಯಾಚ್ ನಿಲ್ತಾ ಇಲ್ಲ. ಇದು ಮೂಲ ಸಮಸ್ಯೆ ಆಗಿದೆ. ದಶಕಗಳಿಂದ ಹದಗೆಟ್ಟ ರಸ್ತೆಯಲ್ಲಿಯೇ ಸಾರ್ವಜನಿಕರ ಓಡಾಟ. ಸಮಸ್ಯೆ ಕುರಿತು ಅಧಿಕಾರಿಗಳಿಗೆ ತಿಳಿಸಿದ್ರೆ ಡೋಂಟ್ ಕೇರ್. ಈ ತಾಲೂಕಿನಲ್ಲಿ ಅಧಿಕಾರಿಗಳು ಶಾಸಕರ ಮಾತೇ ಕೇಳಲ್ವಂತೆ. ಎಸ್ ವೀಕ್ಷಕರೇ, ದಶಕಗಳಿಂದ ಆ ತಾಲೂಕಿನಲ್ಲಿರುವ ಮುಖ್ಯವಾದ ರಸ್ತೆ ಸಂಪೂರ್ಣ ಹದಗೆಟ್ಟಿದೆಯಂತೆ. ಈ ರಸ್ತೆ ಸರಿಪಡಿಸುವಂತೆ ಜನರು ಅಧಿಕಾರಿಗಳಿಗೆ ಅದೆಷ್ಟೋ ಬಾರಿ ಮನವಿಯನ್ನ ಮಾಡಿದ್ರೂ ಕ್ಯಾರೆಯಂತಿಲ್ವಂತೆ. ಹೀಗಾಗಿ ಜನರು ವಾಹನ ಸವಾರರು ಜೀವ ಭಯದಲ್ಲಿಯೇ ಸಂಚರಿಸುವಂತಾಗಿದೆ. ಅತ್ತ ಅಲ್ಲಿರುವ ಅಧಿಕಾರಿಗಳು ಶಾಸಕರ ಮಾತಿಗೂ ಬೆಲೆ ಕೊಡ್ತಿಲ್ವಂತೆ. ಇದೇ ಕಾರಣಕ್ಕೆ ಇಂದಿಗೂ ಕೂಡ ಆ ರಸ್ತೆಯ ಸಮಸ್ಯೆ ಬಗೆಹರಿದಿಲ್ಲ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಇಂತಹದೊಂದು ರಸ್ತೆ ಸಮಸ್ಯೆ ಇರೋದು ಬೇರೆಲ್ಲೂ ಅಲ್ಲ, ಚಿಕ್ಕನಾಯಕನಹಳ್ಳಿಯಲ್ಲಿ. ಚಿಕ್ಕನಾಯಕನಹಳ್ಳಿಯಿಂದ ಶೆಟ್ಟಿಕೆರೆಗೆ ಸಂಪರ್ಕ ಕಲ್ಪಿಸುವ 9 ಕಿಲೋಮೀಟರ್ ರಸ್ತೆ ದಿನದಿಂದ ದಿನಕ್ಕೆ ಹಾಳಾಗಿ ಹೋಗ್ತಾ ಇದೆ. ಇದರಿಂದಾಗಿ ಸಾರ್ವಜನಿಕರು ನಿತ್ಯ ಈ ರಸ್ತೆಯಲ್ಲಿ ಸಂಚರಿಸಲು ಪರದಾಡ್ತಿದ್ದಾರೆ. ಈ ರಸ್ತೆ ಚಿಕ್ಕನಾಯಕನಹಳ್ಳಿಯಿಂದ ತಿಪಟೂರು ಕಡೆಗೆ ಹೋಗುವ ಪ್ರಮುಖ ಮಾರ್ಗವಾಗಿದೆ. ಮಧ್ಯದಲ್ಲಿರುವ ಶೆಟ್ಟಿಕೆರೆ ಹೋಬಳಿಯು ತಾಲೂಕಿನಲ್ಲಿಯೇ ದೊಡ್ಡ ಹೋಬಳಿ ಕೇಂದ್ರವಾಗಿದೆ. ಇಂತಹ ಹೋಬಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ದುರಸ್ತಿಯಲ್ಲಿರುವುದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿರೋ ಅಂಗಡಿಯರು ಮನೆಯವರು ಎಲ್ಲವ ಅವರು ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದೀವಿ. ಇಲ್ಲಿ ನಿಧಾನಕ್ಕೆ ಹೋಗ್ರಪ್ಪ ಬರ್ರಿ, ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದಾವೆ ಅನ್ನೋ ಮಟ್ಟಕ್ಕೆ ಆಗ್ತಾ ಇತ್ತಿಲ್ಲ ಎಲ್ಲವ. ಯಾಕೆ ಸಮಸ್ಯೆ ಏನು? ಸಮಸ್ಯೆ ಇನ್ನೇನು, ಅವ್ರು ಮಾಡ್ದಂಗೆ ನಾವು ಮಾಡಿಸ್ಕೊಂಡಂಗೆ ಸರ್ಕಾರದವರು ಇಲ್ಲಿ ಪಾಪ ಬರ್ತಾರೆ, ಒಂದು ಹಾಕಂಗಿಲ್ಲ, ಒಂದು ಅಂಶ ಹಾಕಂಗಿಲ್ಲ. ಅದೇ ಈಗ ತೇಜ್ ಅವರು ಹೇಳ್ದಂಗೆ ಇದು ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದರೆ ಈ ರೋಡ್ ನಿಲ್ಲುತ್ತೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಎರಡು ಕಡೆನೂ ನೀರು ನಿಂತಿರೋದ್ರಿಂದ ಇದು ಶೀತ ಒಳಗಡೆ ಒತ್ತಾಣೋದ್ರಿಂದ ಬೇಗ ಗುಂಡಿ ಬೀಳುತ್ತೆ. ಹಾಗಾಗಿ ಇಲ್ಲಿ ಸಿ ರೋಡ್ ಮಾಡಿದರೆ ಸೂಕ್ತವಾಗಿರುತ್ತೆ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಅದ್ರ ಬಗ್ಗೆ ಅಂತಂದರೆ ಈಗ ಜನ ಏನು ಮಾಡಿದ್ದಾರೆ ಅಂದರೆ ಪೈಪ್ ಹಾಕ್ಬೇಕಾದ್ರೆ ಅಗಿತಾರೆ, ಅದನ್ನು ಗುಂಡಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಗಿಯಲ್ಲ. ಆ ರೀತಿಯೇ ರೈತರು ಸಹ ಸಮಸ್ಯೆ ಮಾಡ್ಕೊಂಡಿದ್ದಾರೆ. ಆ ಗುಂಡಿಗಳ್ನ ಮುಚ್ಚಿದ್ರೆ ಅವು ನಿಲ್ತವೆ. ಇಲ್ಲಿ ಗುಂಡಿ ಬಿದ್ದಿರೋದನ್ನ ಯಾವುದೇ ಕಾರಣಕ್ಕೂ 2-3 ಸತಿ ಪ್ಯಾಚ್ ಮಾಡಿದರೂ ಸಹ ನಿಂತಿಲ್ಲ. ಅದರಿಂದ ಈ ಸಂಬಂಧಪಟ್ಟ ಅಧಿಕಾರಿಗಳು ಈತ ಗಮನ ಹರಿಸಿ ಇದನ್ನು ಸಿ ರೋಡ್ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಟಿಪ್ಟು ನಮ್ಮದು ಇಲ್ಲ ಶೆಟ್ಟಿಕೆರೆನೇ. ಇಲ್ಲಿಂದ ತಿಪ್ಟೂರು ರೋಡ್ ಆಗಿದೆ. ಇಲ್ಲಿಂದ ಟಿಪ್ಟೂರು ರೋಡ್ ಚೆನ್ನಾಗಿದೆ. ಇಲ್ಲಿಂದ ಚಿಕ್ಕನಾಗಿ ಜಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಚೆನ್ನಾಗಿಲ್ಲ ಅಷ್ಟೇ. ಒಂದು 2 ಕಿಲೋಮೀಟ್ರ್ ಆ ಕಡೆ ಈ ಕಡೆ ನೀರು ನಿಲ್ಲುತ್ತೆ. ಬಾಚಿಹಳ್ಳಿ ಕಟ್ಟೆವರೆಗೂ ನೀರು ನಿಲ್ಲೋದ್ರಿಂದ ಇದು ಸಮಸ್ಯೆ ಆಗ್ತಾಯಿದೆ. ಈ ಸಮಸ್ಯೆ ಬಗೆಹರಿಬೇಕು ಅಂದರೆ ಸಿ ರೋಡ್ ಒಂದೇ ಪರಿಹಾರ ಅಂತ ನಾವು ಅಂದ್ಕೊಂಡಿದ್ದೀವಿ. ಸಿ ರೋಡ್ ಮಾಡಿದರೆ ಅದು ಏನು ಕ್ವಾಲಿಟಿ ಸಿ ರೋಡ್ ಮಾಡಿದ್ರೆ ಮಾತ್ರ ನಿಲ್ಲುತ್ತೆ. 2 ಕಡೆನೂ ನೀರು ನಿಲ್ಲೋದ್ರಿಂದ. ಇತ್ತ ರಸ್ತೆ ಹಾಳಾದ ಪರಿಣಾಮವಾಗಿ ಪ್ರತಿದಿನ ನೂರಾರು ವಿದ್ಯಾರ್ಥಿಗಳು, ರೈತರು, ವ್ಯಾಪಾರಸ್ಥರು ಸಂಚರಿಸುವಾಗ ತೊಂದರೆ ಅನುಭವಿಸುತ್ತಿದ್ದಾರೆ. ಮಳೆಗಾಲ ಬಂದಾಗ ರಸ್ತೆಯಲ್ಲಿ ಹೊಂಡ ಕೊಳ್ಳಗಳಾಗಿ ವಾಹನ ಸಂಚಾರವೇ ಕಷ್ಟವಾಗ್ತಾ ಇದೆ. ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು, ರೈತರು ಮಾರುಕಟ್ಟೆಗೆ ತಮ್ಮ ಉತ್ಪನ್ನಗಳನ್ನು ಕೊಂಡೊಯ್ಯುವ ಸಂದರ್ಭದಲ್ಲಿ ಹಾಗೂ ವ್ಯಾಪಾರಸ್ಥರು ತಮ್ಮ ವ್ಯವಹಾರ ನಡೆಸುವ ವೇಳೆ ಭಾರೀ ಕಷ್ಟ ಅನುಭವಿಸುತ್ತಿದ್ದಾರೆ. ಪಿಡಬ್ಲ್ಯೂಡಿ ಇಲಾಖೆಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣವೆಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಜನರು ಧ್ವನಿ ಎತ್ತಿದಾಗ ಮಾತ್ರ ತಾತ್ಕಾಲಿಕವಾಗಿ ತೇಪೆ ಹಾಕುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಆದರೆ ರಸ್ತೆಗೆ ಶಾಶ್ವತ ಪರಿಹಾರ ಮಾಡುವ ಕೆಲಸ ಕೈಗೊಳ್ಳಲಾಗ್ತಾ ಇಲ್ಲ. ಇದರ ಪರಿಣಾಮವಾಗಿ ಈಗಾಗಲೇ ನೂರಾರು ಅಪಘಾತಗಳು ಸಂಭವಿಸಿದ್ರೂ ಇಲಾಖೆಯ ನಿರ್ಲಕ್ಷ್ಯ ಮುಂದುವರೆದಿದೆ. ಇದು ರೋಡಿನ ಸಮಸ್ಯೆ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಇನ್ನು PWD ಅಧಿಕಾರಿಗಳಿಗೆ ಶಾಸಕರು ಸೂಚನೆ ಕೊಟ್ಟು 2-3 ಬಾರಿ ಗುಂಡಿನ ಮುಚ್ಚಿದ್ರು. ಆದ್ರೂ ಕೂಡ ಇದು ಕೆರೆಯಲ್ಲಿ ನೀರಿರೋದ್ರಿಂದ ಅದು ಶೀತ ಅದು ನಿಲ್ತಾ ಇಲ್ಲ. ಇದೊಂದು 2 ಕಿಲೋಮೀಟ್ರ್ ಶೆಟ್ಟಿಕೆರೆ ಬಸ್ ಸ್ಟ್ಯಾಂಡಿಂದ ಬಾಚಿಹಳ್ಳಿ ತನಕ ಇದು ಸಿ ರೋಡ್ ಮಾಡಿದ್ರೆ ಇದು ಒಂದು ರೋಡು ಸರಿಯಾಗಿರುತ್ತೆ. ಇಲ್ಲಾಂದರೆ ಎಷ್ಟೇ ಗುಂಡಿ ಮುಚ್ಚಿದ್ರು ಕೂಡ ಇದು ಬಗೆಹರಿದರೆ ಸಮಸ್ಯೆ ಆಗಿದೆ. ಹಿಂದೆ ಇದು ಎತ್ತಿನೊಳಗೆ ಪೈಪ್ ಲೈನ್ ತೆಗೆದ್ರು, ಚೆನ್ನಾಗಿರೋ ರೋಡ್ನ ಅರ್ಧ ಪೈಪ್ ಲೈನ್ ಆಗಿರೋದ್ರಿಂದ ಇದು ಪ್ಯಾಚ್ ಹಾಕಿದ್ರು ಕೂಡ ಪ್ಯಾಚ್ ನಿಲ್ತಾ ಇಲ್ಲ. ಇದು ಮೂಲ ಸಮಸ್ಯೆ ಆಗಿದೆ. ಶಾಸಕರು 2 ಬಾರಿ ಸೂಚನೆ ಕೊಟ್ಟು PWD ಅಧಿಕಾರಿಗಳಿಗೆ ಅವ್ರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈ ಗುಂಡಿ ಮುಚ್ಚೋ ಪ್ರಯತ್ನ ಮಾಡಿದ್ರು. ಆದರೂ ಮುಚ್ಚಿರೋದು ನಿಲ್ತಾ ಇಲ್ಲ. ಸಮಸ್ಯೆ ಸಿ ರೋಡು ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ.
ಶಾಸಕ ಸುರೇಶ್ ಬಾಬು ಹಲವು ಬಾರಿ ಈ ಕುರಿತು ಅಧಿಕಾರಿಗಳಿಗೆ ತಿಳಿಸಿದ್ರು. ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ. ಜನರ ಸುರಕ್ಷತೆ ಹಾಗೂ ಸುಗಮ ಸಂಚಾರಕ್ಕಾಗಿ ತಕ್ಷಣವೇ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಒಂದು ಹೋಬಳಿ ಮಟ್ಟದ ಕೇಂದ್ರ ಶೆಟ್ಟಿಕೆರೆ. ಈ ಶೆಟ್ಟಿಕೆರೆಗೆ ಬರಬೇಕು ಅಂದರೆ ತುಂಬಾ ಸಾಹಸಪಟ್ಟು ಬರಬೇಕು. ಯಾಕಂದರೆ ಇರೋದು 8 ಕಿಲೋಮೀಟ್ರ್ ಚಿಕ್ಕನಾಯಕನಹಳ್ಳಿಯಿಂದ. ಇದರಲ್ಲಿ 6 ಕಿಲೋಮೀಟ್ರು ರೋಡು ತುಂಬ ಅಧ್ವಾನ ಅಡವಿ ಪಾಲು. ಇವರೇನು ಮಾಡ್ತಾರೆ, ಯಾವಾಗಲೂ ಹೇಳ್ತಾ ಇರ್ತೀವಿ ಗುಂಡಿ ಮುಚ್ಚಿ ಅಂತ ಹೇಳ್ತಾ ಇರ್ತೀವಿ. ಇವರೇನು ಮಾಡ್ತಾರೆ, ಬೇಸಿಗೆಯಲ್ಲಿ ಸುಮ್ಮನೆ ಇರ್ತಾರೆ, ಮಳೆಗಾಲದಲ್ಲಿ ಸ್ಟಾರ್ಟ್ ಮಾಡ್ಕೊತಾರೆ ಕೆಲಸನ. ಏನು ಮಾಡ್ತಾರೆ, ಜಲ್ಲಿ ಹಾಕ್ಬಿಡ್ತಾರೆ. ಆ ಜಲ್ಲಿಗಳು ಆ ಗುಂಡಿಯಿಂದ ಆಚೆಗೆ ರೋಡಿಂದ ಫುಟ್ಪಾತಿಗೆ ನೆಗೆಯತಕ್ಕ ಹಂಗೆ ಬಿಟ್ಟಿರ್ತಾರೆ. ಮತ್ತು ಇಲ್ಲಿ ನೋಡಿ, ಆ್ಯಂಬುಲೆನ್ಸು ಅಷ್ಟಾಗಿ ಬರೋಲ್ಲ. ಯಾಕೆ ಅಂದರೆ ನಿಮ್ಗೆ ಗೊತ್ತು, ರೋಡ್ ಸರಿ ಇಲ್ಲ ಅಂತಲೇ ಬರೋಲ್ಲ ಅವರು. ಅವ್ರೇನು ಮಾಡ್ತಾರೆ, KB ಕ್ರಾಸ್ ಮೇಲೆ ಸುತ್ಕೊಂಡು ಹಂಗೆ ತಿಪ್ಟೂರಿಗೆ ಹೋಗ್ಬಿಡ್ತಾರೆ. ಸೊ ಇಲ್ಲಿ ಯಾರಾದರೂ ನಮಗೆ ತಿಪ್ಟೂರು 25 ಕಿಲೋಮೀಟ್ರ್ ಹತ್ರ ಅಂದರೂ ನಾವು ಬರೋಕ್ಕೆ ತೊಂದರೆ ಆಗ್ತಾಯಿದೆ. ನಾವೆಲ್ಲ KB ಕ್ರಾಸ್ ಮೇಲೆ ಹೋಗೋದು, ನಾನಂತೂ KB ಕ್ರಾಸ್ ಮೇಲೆ ಓಡಾಡೋದು. ಸೊ ಏನಾಗ್ತಾಯಿದೆ ಅಂದರೆ, ಈಗ ಈ ಶೆಟ್ಟಿಕೆರೆಗೆ 8 ಕಿಲೋಮೀಟ್ರ್ ರೋಡ್ ಮಾಡೋಕ್ಕೆ ಯಾಕೆ ಇಷ್ಟೊಂದು ಸಮಸ್ಯೆ ಆಗ್ತಿದೆ ಗೊತ್ತಾಗ್ತಾ ಇಲ್ಲ. ಈ ರಸ್ತೆ ಅದೊಂದು ದೊಡ್ಡ ಹಿಸ್ಟ್ರಿ ಇದೆ. ಈ ರೋಡ್ ರೆಡಿ ಮಾಡೋಕ್ಕೆ 12 ವರ್ಷ ಟೈಮ್ ತಗೊಂಡ್ರು. 1ನೇ ಕ್ಲಾಸ್ ಮಗು ಸೆಕೆಂಡ್ ಇಯರ್ಗೆ ಹೋದಾಗ ರೋಡ್ ಆಗಿದೆ ಈ ರೋಡು ಫುಲ್ಲು. ಅವಾಗ ರೋಡು ಅಪ್ಡೇಟ್ ಮಾಡ್ತೀವಿ ಅಂತ ಬಂದ್ಬಿಟ್ಟು ರೋಡೆಲ್ಲ ಕೆರೆದು ಅಧ್ವಾನ ಅಡವಿ ಪಾಲು ಮಾಡಿಬಿಟ್ರು ರೋಡ. ಸೊ ಅವಾಗಲಿಂದ ಇದು ಬಗೆಹರಿಸೋಕ್ಕೆ ಆಗ್ತಾಯಿಲ್ಲ, ಅಂಥ ದೊಡ್ಡ ಸಮಸ್ಯೆ ಇದು. ಸೊ 8 ಕಿಲೋಮೀಟ್ರ್ ರೋಡ್ ಮಾಡಿಸ್ಬಿಟ್ರೆ ಭಾಳ ಬಂಗಾರ, ಸೂಪರಾಗಿರುತ್ತೆ ರೋಡು. ಅದೇ ನೋಡಿ, ತಿಪ್ಟೂರು ತಾಲ್ಲೂಕಿಂದ ರೋಡ್ ತುಂಬ ಚೆನ್ನಾಗಿದೆ. ಈ ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ಎಂಡ್ ತನಕ ಮಾತ್ರ ತುಂಬಾ ಕಷ್ಟ ಗಾಡಿ ಓಡಿಸೋದು. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಅತ್ತ ಶಾಸಕರು ಕೂಡ ಅಧಿಕಾರಿಗಳಿಗೆ ಚಳಿ ಬಿಡಿಸಿ ಸಾರ್ವಜನಿಕ ಕೆಲಸವನ್ನ ಮಾಡುವಂತೆ ಖಡಕ್ ಸೂಚನೆಯನ್ನ ನೀಡಬೇಕಾಗಿದೆ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.